ಎಲ್ಲ ಸೇರ್ಕೊಂಡು ಅಖಂಡ ಕರ್ನಾಟಕ ಆಗತ್ತೆ. ಅಖಂಡ ಕರ್ನಾಟಕ ಆದಾಗ್ಲೂ ಕೂಡ ಬಹಳ ದೊಡ್ಡ ಜಗಳ ಆಗುತ್ತೆ, ಇಲ್ಲ ಅಂತಲ್ಲ. ಈ ಒಕ್ಕಲಿಗ ಲಿಂಗಾಯತ ಅಂತೇಳಿ ಬಹಳ ದೊಡ್ಡ ಜಗಳ ಆಗುತ್ತೆ. ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೆ ಇರಬಹುದು. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಖಂಡ ಕರ್ನಾಟಕ ಆಗತ್ತೆ ಅಂತ ಹೇಳಿದಾಗ ಲಿಂಗಾಯತರ ಪ್ರಾಬಲ್ಯ ಹೊಂದ್ತಾರೆ ಅಂತೇಳಿ ಗಲಾಟೆ ಆಯ್ತು ಆ ಟೈಮಲ್ಲಿ. ಬೇಡ, ನಮಗೆ ಇದು ನಮ್ಮ ಕೈಯಿಂದ ಹೋಗುತ್ತೆ, ಮತ್ತೊಂದಾಗತ್ತೆ ಅಂತ. ಆಗ ಈ ಭಾಗದವರು ಆ ಭಾಗದವರು ಬಹಳ ದೊಡ್ಡ, ಇಲ್ಲಪ್ಪ ಇದು ಹಾಗೆಲ್ಲ ಥಿಂಕ್ ಮಾಡಬಾರ್ದು, ನಾವು ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕವನ್ನು ಮಾಡಿದ್ದು ನಮ್ಮ ಹಿರಿಯರೆಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಇವತ್ತೇನು ರಿಗ್ರೆಟ್ ಇಲ್ಲ, ಎಲ್ಲರ ಬಗ್ಗೂ ಅದರ ಬಗ್ಗೆ ಬಹಳ ಅಭಿಮಾನಗಳಿದೆ. ಸಕ್ಕರೆ ಕಾರ್ಖಾನೆಯ ಅನೇಕ ದುಡ್ಡನ್ನ ವಾಪಸ್ ಇಟ್ಕೊಂಡಂತ ಅನೇಕ ಘಟನಾವಳಿಗಳಿದೆ. ನಾನು ಅದನ್ನ ನಿನ್ನೆ ಕೊಟ್ಟಿದ್ದೆ, ಸ್ವಲ್ಪ ಅದು ಕೋಟಿ ಲಕ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿದೆ, ಬೇರೆ ವಿಚಾರ. ನೋಡಿ, ಜಗದೀಶ್ ದುಡುಗಳ್ಳಿ 36.47 ಕೋಟಿ ಕಬ್ಬಿನ ಬಿಲ್ ಬಾಕಿ ಇಟ್ಟಿದ್ದಾರೆ. ಉತ್ತಮ್ ಪಾಟೀಲ್ ಅರಿಹಂತ್ ಶುಗರ್ಸ್ 27.80 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೆಷ್ಟು ನಾಯಕರುಗಳು ದುಡ್ಡೇ ಕೊಟ್ಟಿಲ್ಲ. ಅಲ್ಲಿ ಕಬ್ಬು ಅರೆಯುವವರು, ಕಬ್ಬು ರೈತರು ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ 40 ಕೋಟಿ ಕೊಟ್ಟೇ ಇಲ್ಲ ರೈತರ ದುಡ್ಡು. ಈಗ ಏನ್ ಮಾಡ್ತಿದ್ದಾರೆ ಪಾಪ ಅಲ್ಲಿ ರೈತರು ನೋಡಿ. ಪರಪ್ಪ ಸೌದಿ ಕೃಷ್ಣ ಸುಗತ್ 45 ಕೋಟಿ ಕೊಟ್ಟೇ ಇಲ್ಲ. ಯಾರಿಗೆ? ಕಬ್ಬು ಬೆಳೆಯವರಿಗೆ. ನಿಖಿಲ್ ಕತ್ತಿ 37.50 ಕೋಟಿ ಕೊಟ್ಟೇ ಇಲ್ಲ ದುಡ್ಡು. ರಾಜೇಂದ್ರ ಪಾಟೀಲ್ 45 ಕೋಟಿ ಕೊಟ್ಟೇ ಇಲ್ಲ. ಇವರೆಲ್ಲ ಪಾಪ ರೈತರು ಏನ್ ಮಾಡ್ತಾರೆ, ಎಲ್ಲ ಮುರುಗೇಶ್ ನಿರಾಡಿ 21 ಕೋಟಿ ಇನ್ನೂ ಕೊಟ್ಟೇ ಇಲ್ಲ. ಇವರಿಗೆಲ್ಲ ದೊಡ್ಡ ವಿಚಾರ ಅಲ್ಲ ಇದೆಲ್ಲ ದುಡ್ಡು. SR ಪಾಟೀಲ್ 151 ಕೋಟಿ ಕೊಟ್ಟೇ ಇಲ್ಲ. ಯಾರಿಗೆ? ರೈತರಿಗೆ, ಉತ್ತರ ಕರ್ನಾಟಕ ರೈತರು. ಕಾಮನೂರು ಶಿವಶಂಕರಪ್ಪ 222 ಕೋಟಿ ಕೊಟ್ಟೇ ಇಲ್ಲ ರೈತರಿಗೆ. ಈ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಪಾಪ, ಆನಂದ ನ್ಯಾಮೇಗೌಡರು ಮಹಾರಾಷ್ಟ್ರಕ್ಕೆ ಹೋಗಿ ಕಬ್ಬು ಮಾರ್ತಾ ಇದ್ದಾರೆ. ಇವರನ್ನೆಲ್ಲ ಇಟ್ಕೊಂಡು ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಾ? ನಿಮ್ಮನ್ನ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಅವರು, ಕಿಲೋ ಲೆಕ್ಕದಲ್ಲಿ ನಿಮ್ಮನ್ನು ಮಾರ್ಬಿಡ್ತಾರೆ. ಹುಷಾರ್, ನಂಬೇಡಿ ಇವ್ರನ್ನ. ಬೇಕಾ ಒಂದು ಆಗ್ರಹ ಮಾಡಿ, ಪ್ರತ್ಯೇಕವಾಗಿ ಒಂದು ಬಜೆಟ್ ಆಗಲಿ ಅಥವಾ ಒಂದು ಕನಸುಗಳನ್ನು ನಡೆಯಲಿ ಉತ್ತರ ಕರ್ನಾಟಕ, ಏನಾದ್ರೂ ಒಂದು ದೊಡ್ಡದು ಆಗಬೇಕು ಅಂತ ಹೇಳಿ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸೆಲ್ಲ ಸೇರ್ಕೊಂಡು ಅಖಂಡ ಕರ್ನಾಟಕ ಆಗತ್ತೆ. ಅಖಂಡ ಕರ್ನಾಟಕ ಆದಾಗ್ಲೂ ಕೂಡ ಬಹಳ ದೊಡ್ಡ ಜಗಳ ಆಗುತ್ತೆ, ಇಲ್ಲ ಅಂತಲ್ಲ. ಈ ಒಕ್ಕಲಿಗ ಲಿಂಗಾಯತ ಅಂತೇಳಿ ಬಹಳ ದೊಡ್ಡ ಜಗಳ ಆಗುತ್ತೆ. ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೆ ಇರಬಹುದು. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಖಂಡ ಕರ್ನಾಟಕ ಆಗತ್ತೆ ಅಂತ ಹೇಳಿದಾಗ ಲಿಂಗಾಯತರ ಪ್ರಾಬಲ್ಯ ಹೊಂದ್ತಾರೆ ಅಂತೇಳಿ ಗಲಾಟೆ ಆಯ್ತು ಆ ಟೈಮಲ್ಲಿ. ಬೇಡ, ನಮಗೆ ಇದು ನಮ್ಮ ಕೈಯಿಂದ ಹೋಗುತ್ತೆ, ಮತ್ತೊಂದಾಗತ್ತೆ ಅಂತ. ಆಗ ಈ ಭಾಗದವರು ಆ ಭಾಗದವರು ಬಹಳ ದೊಡ್ಡ, ಇಲ್ಲಪ್ಪ ಇದು ಹಾಗೆಲ್ಲ ಥಿಂಕ್ ಮಾಡಬಾರ್ದು, ನಾವು ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕವನ್ನು ಮಾಡಿದ್ದು ನಮ್ಮ ಹಿರಿಯರೆಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಇವತ್ತೇನು ರಿಗ್ರೆಟ್ ಇಲ್ಲ, ಎಲ್ಲರ ಬಗ್ಗೂ ಅದರ ಬಗ್ಗೆ ಬಹಳ ಅಭಿಮಾನಗಳಿದೆ. ಸಕ್ಕರೆ ಕಾರ್ಖಾನೆಯ ಅನೇಕ ದುಡ್ಡನ್ನ ವಾಪಸ್ ಇಟ್ಕೊಂಡಂತ ಅನೇಕ ಘಟನಾವಳಿಗಳಿದೆ. ನಾನು ಅದನ್ನ ನಿನ್ನೆ ಕೊಟ್ಟಿದ್ದೆ, ಸ್ವಲ್ಪ ಅದು ಕೋಟಿ ಲಕ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿದೆ, ಬೇರೆ ವಿಚಾರ. ನೋಡಿ, ಜಗದೀಶ್ ದುಡುಗಳ್ಳಿ 36.47 ಕೋಟಿ ಕಬ್ಬಿನ ಬಿಲ್ ಬಾಕಿ ಇಟ್ಟಿದ್ದಾರೆ. ಉತ್ತಮ್ ಪಾಟೀಲ್ ಅರಿಹಂತ್ ಶುಗರ್ಸ್ 27.80 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೆಷ್ಟು ನಾಯಕರುಗಳು ದುಡ್ಡೇ ಕೊಟ್ಟಿಲ್ಲ. ಅಲ್ಲಿ ಕಬ್ಬು ಅರೆಯುವವರು, ಕಬ್ಬು ರೈತರು ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ 40 ಕೋಟಿ ಕೊಟ್ಟೇ ಇಲ್ಲ ರೈತರ ದುಡ್ಡು. ಈಗ ಏನ್ ಮಾಡ್ತಿದ್ದಾರೆ ಪಾಪ ಅಲ್ಲಿ ರೈತರು ನೋಡಿ. ಪರಪ್ಪ ಸೌದಿ ಕೃಷ್ಣ ಸುಗತ್ 45 ಕೋಟಿ ಕೊಟ್ಟೇ ಇಲ್ಲ. ಯಾರಿಗೆ? ಕಬ್ಬು ಬೆಳೆಯವರಿಗೆ. ನಿಖಿಲ್ ಕತ್ತಿ 37.50 ಕೋಟಿ ಕೊಟ್ಟೇ ಇಲ್ಲ ದುಡ್ಡು. ರಾಜೇಂದ್ರ ಪಾಟೀಲ್ 45 ಕೋಟಿ ಕೊಟ್ಟೇ ಇಲ್ಲ. ಇವರೆಲ್ಲ ಪಾಪ ರೈತರು ಏನ್ ಮಾಡ್ತಾರೆ, ಎಲ್ಲ ಮುರುಗೇಶ್ ನಿರಾಡಿ 21 ಕೋಟಿ ಇನ್ನೂ ಕೊಟ್ಟೇ ಇಲ್ಲ. ಇವರಿಗೆಲ್ಲ ದೊಡ್ಡ ವಿಚಾರ ಅಲ್ಲ ಇದೆಲ್ಲ ದುಡ್ಡು. SR ಪಾಟೀಲ್ 151 ಕೋಟಿ ಕೊಟ್ಟೇ ಇಲ್ಲ. ಯಾರಿಗೆ? ರೈತರಿಗೆ, ಉತ್ತರ ಕರ್ನಾಟಕ ರೈತರು. ಕಾಮನೂರು ಶಿವಶಂಕರಪ್ಪ 222 ಕೋಟಿ ಕೊಟ್ಟೇ ಇಲ್ಲ ರೈತರಿಗೆ. ಈ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಪಾಪ, ಆನಂದ ನ್ಯಾಮೇಗೌಡರು ಮಹಾರಾಷ್ಟ್ರಕ್ಕೆ ಹೋಗಿ ಕಬ್ಬು ಮಾರ್ತಾ ಇದ್ದಾರೆ. ಇವರನ್ನೆಲ್ಲ ಇಟ್ಕೊಂಡು ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಾ? ನಿಮ್ಮನ್ನ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಅವರು, ಕಿಲೋ ಲೆಕ್ಕದಲ್ಲಿ ನಿಮ್ಮನ್ನು ಮಾರ್ಬಿಡ್ತಾರೆ. ಹುಷಾರ್, ನಂಬೇಡಿ ಇವ್ರನ್ನ. ಬೇಕಾ ಒಂದು ಆಗ್ರಹ ಮಾಡಿ, ಪ್ರತ್ಯೇಕವಾಗಿ ಒಂದು ಬಜೆಟ್ ಆಗಲಿ ಅಥವಾ ಒಂದು ಕನಸುಗಳನ್ನು ನಡೆಯಲಿ ಉತ್ತರ ಕರ್ನಾಟಕ, ಏನಾದ್ರೂ ಒಂದು ದೊಡ್ಡದು ಆಗಬೇಕು ಅಂತ ಹೇಳಿ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸೆಲ್ಲ ಸೇರ್ಕೊಂಡು ಅಖಂಡ ಕರ್ನಾಟಕ ಆಗತ್ತೆ. ಅಖಂಡ ಕರ್ನಾಟಕ ಆದಾಗ್ಲೂ ಕೂಡ ಬಹಳ ದೊಡ್ಡ ಜಗಳ ಆಗುತ್ತೆ, ಇಲ್ಲ ಅಂತಲ್ಲ. ಈ ಒಕ್ಕಲಿಗ ಲಿಂಗಾಯತ ಅಂತೇಳಿ ಬಹಳ ದೊಡ್ಡ ಜಗಳ ಆಗುತ್ತೆ. ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೆ ಇರಬಹುದು. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಖಂಡ ಕರ್ನಾಟಕ ಆಗತ್ತೆ ಅಂತ ಹೇಳಿದಾಗ ಲಿಂಗಾಯತರ ಪ್ರಾಬಲ್ಯ ಹೊಂದ್ತಾರೆ ಅಂತೇಳಿ ಗಲಾಟೆ ಆಯ್ತು ಆ ಟೈಮಲ್ಲಿ. ಬೇಡ, ನಮಗೆ ಇದು ನಮ್ಮ ಕೈಯಿಂದ ಹೋಗುತ್ತೆ, ಮತ್ತೊಂದಾಗತ್ತೆ ಅಂತ. ಆಗ ಈ ಭಾಗದವರು ಆ ಭಾಗದವರು ಬಹಳ ದೊಡ್ಡ, ಇಲ್ಲಪ್ಪ ಇದು ಹಾಗೆಲ್ಲ ಥಿಂಕ್ ಮಾಡಬಾರ್ದು, ನಾವು ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕವನ್ನು ಮಾಡಿದ್ದು ನಮ್ಮ ಹಿರಿಯರೆಲ್ಲ. ಅದಕ್ಕೆ
ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಇವತ್ತೇನು ರಿಗ್ರೆಟ್ ಇಲ್ಲ, ಎಲ್ಲರ ಬಗ್ಗೂ ಅದರ ಬಗ್ಗೆ ಬಹಳ ಅಭಿಮಾನಗಳಿದೆ. ಸಕ್ಕರೆ ಕಾರ್ಖಾನೆಯ ಅನೇಕ ದುಡ್ಡನ್ನ ವಾಪಸ್ ಇಟ್ಕೊಂಡಂತ ಅನೇಕ ಘಟನಾವಳಿಗಳಿದೆ. ನಾನು ಅದು ನಿನ್ನೆ ಕೊಟ್ಟಿದ್ದೆ, ಸ್ವಲ್ಪ ಅದು ಕೋಟಿ ಲಕ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿದೆ, ಬೇರೆ ವಿಚಾರ. ನೋಡಿ, ಜಗದೀಶ್ ದುಡುಗಳ್ಳಿ 36.47 ಕೋಟಿ ಕಬ್ಬಿನ ಬಿಲ್ ಬಾಕಿ ಇಟ್ಟಿದ್ದಾರೆ. ಉತ್ತಮ್ ಪಾಟೀಲ್ ಅರಿಹಂತ್ ಶುಗರ್ಸ್ 27.80 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೆಷ್ಟು ನಾಯಕರುಗಳು ದುಡ್ಡೇ ಕೊಟ್ಟಿಲ್ಲ. ಅಲ್ಲಿ ಕಬ್ಬು ಅರೆಯುವವರು, ಕಬ್ಬು ರೈತರು ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ 40 ಕೋಟಿ ಕೊಟ್ಟೇ ಇಲ್ಲ, ರೈತರ ದುಡ್ಡು. ಈಗ ಏನ್ ಮಾಡ್ತಿದ್ದಾರೆ ಪಾಪ ಅಲ್ಲಿ ರೈತರು ನೋಡಿ. ಪರಪ್ಪ ಸವದಿ ಕೃಷ್ಣ ಸುಗರ್ಸ್ 45 ಕೋಟಿ ಕೊಟ್ಟೇ ಇಲ್ಲ, ಯಾರಿಗೆ? ಕಬ್ಬು ಬೆಳೆಯವರಿಗೆ. ನಿಖಿಲ್ ಕತ್ತಿ 37.50 ಕೋಟಿ ಕೊಟ್ಟೇ ಇಲ್ಲ ದುಡ್ಡು. ರಾಜೇಂದ್ರ ಪಾಟೀಲ್ 45 ಕೋಟಿ ಕೊಟ್ಟೇ ಇಲ್ಲ. ಇವರೆಲ್ಲ ಪಾಪ ರೈತರು ಏನ್ ಮಾಡ್ತಾರೆ, ಎಲ್ಲ ಮುರುಗೇಶ್ ನಿರಾಣಿ 21 ಕೋಟಿ ಇನ್ನೂ ಕೊಟ್ಟೇ ಇಲ್ಲ. ಇವರಿಗೆಲ್ಲ ದೊಡ್ಡ ವಿಚಾರ ಅಲ್ಲ ಇದೆಲ್ಲ ದುಡ್ಡು. SR ಪಾಟೀಲ್ 151 ಕೋಟಿ ಕೊಟ್ಟೇ ಇಲ್ಲ, ಯಾರಿಗೆ? ರೈತರಿಗೆ, ಉತ್ತರ ಕರ್ನಾಟಕ ರೈತರು. ಕಾಮನೂರು ಶಿವಶಂಕರಪ್ಪ 222 ಕೋಟಿ ಕೊಟ್ಟೇ ಇಲ್ಲ ರೈತರಿಗೆ. ಈ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಪಾಪ? ಆನಂದ್ ನ್ಯಾಮೇಗೌಡರು ಮಹಾರಾಷ್ಟ್ರಕ್ಕೆ ಹೋಗಿ ಕಬ್ಬು ಮಾರ್ತಾ ಇದ್ದಾರೆ. ಇವರನ್ನೆಲ್ಲ ಇಟ್ಕೊಂಡು ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಾ? ನಿಮ್ಮನ್ನ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಅವರು, ಕಿಲೋ ಲೆಕ್ಕದಲ್ಲಿ ನಿಮ್ಮನ್ನು ಮಾರ್ಬಿಡ್ತಾರೆ. ಹುಷಾರ್, ನಂಬೇಡಿ ಇವ್ರನ್ನ. ಬೇಕಾ ಒಂದು ಆಗ್ರಹ ಮಾಡಿ, ಪ್ರತ್ಯೇಕವಾಗಿ ಒಂದು ಬಜೆಟ್ ಆಗಲಿ ಅಥವಾ ಒಂದು ಕನಸುಗಳನ್ನು ನಡೆಯಲಿ ಉತ್ತರ ಕರ್ನಾಟಕ, ಏನಾದ್ರೂ ಒಂದು ದೊಡ್ಡದು ಆಗಬೇಕು ಅಂತ ಹೇಳಿ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಎಲ್ಲ ಸೇರ್ಕೊಂಡು ಅಖಂಡ ಕರ್ನಾಟಕ ಆಗತ್ತೆ. ಅಖಂಡ ಕರ್ನಾಟಕ ಆದಾಗ್ಲೂ ಕೂಡ ಬಹಳ ದೊಡ್ಡ ಜಗಳ ಆಗತ್ತೆ, ಇಲ್ಲ ಅಂತಲ್ಲ. ಈ ಒಕ್ಕಲಿಗ ಲಿಂಗಾಯತ ಅಂತೇಳಿ ಬಹಳ ದೊಡ್ಡ ಜಗಳ ಆಗತ್ತೆ. ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನಿರಬಹುದು. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಖಂಡ ಕರ್ನಾಟಕ ಆಗತ್ತೆ ಅಂತ ಹೇಳಿದಾಗ ಲಿಂಗಾಯತರ ಪ್ರಾಬಲ್ಯ ಹೊಂದ್ತಾರೆ ಅಂತೇಳಿ ಗಲಾಟೆ ಆಯ್ತು ಆ ಟೈಮಲ್ಲಿ. ಬೇಡ, ನಮಗೆ ಇದು ನಮ್ಮ ಕೈಯಿಂದ ಹೋಗತ್ತೆ, ಮತ್ತೊಂದಾಗತ್ತೆ ಅಂತ. ಆಗ ಈ ಭಾಗದವರು ಆ ಭಾಗದವರು ಬಹಳ ದೊಡ್ಡ, ಇಲ್ಲಪ್ಪ ಇದು ಹಾಗೆಲ್ಲ ಥಿಂಕ್ ಮಾಡಬಾರ್ದು, ನಾವು ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕವನ್ನು ಮಾಡಿದ್ದು ನಮ್ಮ ಹಿರಿಯರೆಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಇವತ್ತೇನು ರಿಗ್ರೆಟ್ ಇಲ್ಲ, ಎಲ್ಲರ ಬಗ್ಗೂ ಅದರ ಬಗ್ಗೆ ಬಹಳ ಅಭಿಮಾನಗಳಿದೆ. ಸಕ್ಕರೆ ಕಾರ್ಖಾನೆಯ ಅನೇಕ ದುಡ್ಡನ್ನ ವಾಪಸ್ ಇಟ್ಕೊಂಡಂತ ಅನೇಕ ಘಟನಾವಳಿಗಳಿದೆ. ನಾನು ಅದು ನಿನ್ನೆ ಕೊಟ್ಟಿದ್ದೆ, ಸ್ವಲ್ಪ ಅದು ಕೋಟಿ ಲಕ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿದೆ, ಬೇರೆ ವಿಚಾರ. ನೋಡಿ, ಜಗದೀಶ್ ದುಡುಗಳ್ಳಿ 36.47 ಕೋಟಿ ಕಬ್ಬಿನ ಬಿಲ್ ಬಾಕಿ ಇಟ್ಟಿದ್ದಾರೆ. ಉತ್ತಮ್ ಪಾಟೀಲ್ ಅರಿಹಂತ್ ಶುಗರ್ಸ್ 27.80 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೆಷ್ಟು ನಾಯಕರುಗಳು ದುಡ್ಡೇ ಕೊಟ್ಟಿಲ್ಲ. ಅಲ್ಲಿ ಕಬ್ಬು ಅರೆಯುವವರು, ಕಬ್ಬು ರೈತರು ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ 40 ಕೋಟಿ ಕೊಟ್ಟೇ ಇಲ್ಲ, ರೈತರ ದುಡ್ಡು. ಈಗ ಏನ್ ಮಾಡ್ತಿದ್ದಾರೆ ಪಾಪ ಅಲ್ಲಿ ರೈತರು ನೋಡಿ. ಪರಪ್ಪ ಸವದಿ ಕೃಷ್ಣ ಸುಗರ್ಸ್ 45 ಕೋಟಿ ಕೊಟ್ಟೇ ಇಲ್ಲ, ಯಾರಿಗೆ? ಕಬ್ಬು ಬೆಳೆಯವರಿಗೆ. ನಿಖಿಲ್ ಕತ್ತಿ 37.50 ಕೋಟಿ ಕೊಟ್ಟೇ ಇಲ್ಲ ದುಡ್ಡು. ರಾಜೇಂದ್ರ ಪಾಟೀಲ್ 45 ಕೋಟಿ ಕೊಟ್ಟೇ ಇಲ್ಲ. ಇವರೆಲ್ಲ ಪಾಪ ರೈತರು ಏನ್ ಮಾಡ್ತಾರೆ, ಎಲ್ಲ ಮುರುಗೇಶ್ ನಿರಾಣಿ 21 ಕೋಟಿ ಇನ್ನೂ ಕೊಟ್ಟೇ ಇಲ್ಲ. ಇವರಿಗೆಲ್ಲ ದೊಡ್ಡ ವಿಚಾರ ಅಲ್ಲ ಇದೆಲ್ಲ ದುಡ್ಡು. SR ಪಾಟೀಲ್ 151 ಕೋಟಿ ಕೊಟ್ಟೇ ಇಲ್ಲ, ಯಾರಿಗೆ? ರೈತರಿಗೆ, ಉತ್ತರ ಕರ್ನಾಟಕ ರೈತರು. ಕಾಮನೂರು ಶಿವಶಂಕರಪ್ಪ 222 ಕೋಟಿ ಕೊಟ್ಟೇ ಇಲ್ಲ ರೈತರಿಗೆ. ಈ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಪಾಪ? ಆನಂದ್ ನ್ಯಾಮೇಗೌಡರು ಮಹಾರಾಷ್ಟ್ರಕ್ಕೆ ಹೋಗಿ ಕಬ್ಬು ಮಾರ್ತಾ ಇದ್ದಾರೆ. ಇವರನ್ನೆಲ್ಲ ಇಟ್ಕೊಂಡು ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಾ? ನಿಮ್ಮನ್ನ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಅವರು, ಕಿಲೋ ಲೆಕ್ಕದಲ್ಲಿ ನಿಮ್ಮನ್ನು ಮಾರ್ಬಿಡ್ತಾರೆ. ಹುಷಾರ್, ನಂಬೇಡಿ ಇವ್ರನ್ನ. ಬೇಕಾ ಒಂದು ಆಗ್ರಹ ಮಾಡಿ, ಪ್ರತ್ಯೇಕವಾಗಿ ಒಂದು ಬಜೆಟ್ ಆಗಲಿ ಅಥವಾ ಒಂದು ಕನಸುಗಳನ್ನು ನಡೆಯಲಿ ಉತ್ತರ ಕರ್ನಾಟಕ, ಏನಾದ್ರೂ ಒಂದು ದೊಡ್ಡದು ಆಗಬೇಕು ಅಂತ ಹೇಳಿ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಎಲ್ಲ ಸೇರ್ಕೊಂಡು ಅಖಂಡ ಕರ್ನಾಟಕ ಆಗತ್ತೆ. ಅಖಂಡ ಕರ್ನಾಟಕ ಆದಾಗ್ಲೂ ಕೂಡ ಬಹಳ ದೊಡ್ಡ ಜಗಳ ಆಗತ್ತೆ, ಇಲ್ಲ ಅಂತಲ್ಲ. ಈ ಒಕ್ಕಲಿಗ ಲಿಂಗಾಯತ ಅಂತೇಳಿ ಬಹಳ ದೊಡ್ಡ ಜಗಳ ಆಗತ್ತೆ. ತುಂಬಾ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನಿರಬಹುದು. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಂತ ಹೇಳಿದಾಗ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಅಖಂಡ ಕರ್ನಾಟಕ ಆಗತ್ತೆ ಅಂತ ಹೇಳಿದಾಗ ಲಿಂಗಾಯತರ ಪ್ರಾಬಲ್ಯ ಹೊಂದ್ತಾರೆ ಅಂತೇಳಿ ಗಲಾಟೆ ಆಯ್ತು ಆ ಟೈಮಲ್ಲಿ. ಬೇಡ, ನಮಗೆ ಇದು ನಮ್ಮ ಕೈಯಿಂದ ಹೋಗತ್ತೆ, ಮತ್ತೊಂದಾಗತ್ತೆ ಅಂತ. ಆಗ ಈ ಭಾಗದವರು ಆ ಭಾಗದವರು ಬಹಳ ದೊಡ್ಡ, ಇಲ್ಲಪ್ಪ ಇದು ಹಾಗೆಲ್ಲ ಥಿಂಕ್ ಮಾಡಬಾರ್ದು, ನಾವು ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಬೇಕು ಅಂತೇಳಿ ಕರ್ನಾಟಕವನ್ನು ಮಾಡಿದ್ದು ನಮ್ಮ ಹಿರಿಯರೆಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಇವತ್ತೇನು ರಿಗ್ರೆಟ್ ಇಲ್ಲ, ಎಲ್ಲರ ಬಗ್ಗೂ ಅದರ ಬಗ್ಗೆ ಬಹಳ ಅಭಿಮಾನಗಳಿದೆ. ಸಕ್ಕರೆ ಕಾರ್ಖಾನೆಯ ಅನೇಕ ದುಡ್ಡನ್ನ ವಾಪಸ್ ಇಟ್ಕೊಂಡಂತ ಅನೇಕ ಘಟನಾವಳಿಗಳಿದೆ. ನಾನು ಅದು ನಿನ್ನೆ ಕೊಟ್ಟಿದ್ದೆ, ಸ್ವಲ್ಪ ಅದು ಕೋಟಿ ಲಕ್ಷಗಳಲ್ಲಿ ಆ ಕಡೆ ಈ ಕಡೆ ಆಗಿದೆ, ಬೇರೆ ವಿಚಾರ. ನೋಡಿ, ಜಗದೀಶ್ ದುಡುಗಳ್ಳಿ 36.47 ಕೋಟಿ ಕಬ್ಬಿನ ಬಿಲ್ ಬಾಕಿ ಇಟ್ಟಿದ್ದಾರೆ. ಉತ್ತಮ್ ಪಾಟೀಲ್ ಅರಿಹಂತ್ ಶುಗರ್ಸ್ 27.80 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಎಷ್ಟೆಷ್ಟು ನಾಯಕರುಗಳು ದುಡ್ಡೇ ಕೊಟ್ಟಿಲ್ಲ. ಅಲ್ಲಿ ಕಬ್ಬು ಅರೆಯುವವರು, ಕಬ್ಬು ರೈತರು ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ 40 ಕೋಟಿ ಕೊಟ್ಟೇ ಇಲ್ಲ, ರೈತರ ದುಡ್ಡು. ಈಗ ಏನ್ ಮಾಡ್ತಿದ್ದಾರೆ ಪಾಪ ಅಲ್ಲಿ ರೈತರು ನೋಡಿ. ಪರಪ್ಪ ಸವದಿ ಕೃಷ್ಣ ಸುಗರ್ಸ್ 45 ಕೋಟಿ ಕೊಟ್ಟೇ ಇಲ್ಲ, ಯಾರಿಗೆ? ಕಬ್ಬು ಬೆಳೆಯವರಿಗೆ.
ನಿಖಿಲ್ ಕತ್ತಿ 37.50 ಕೋಟಿ ಕೊಟ್ಟೇ ಇಲ್ಲ ದುಡ್ಡು. ರಾಜೇಂದ್ರ ಪಾಟೀಲ್ 45 ಕೋಟಿ ಕೊಟ್ಟೇ ಇಲ್ಲ. ಇವರೆಲ್ಲ ಪಾಪ ರೈತರೇನ್ ಮಾಡ್ತಾರೆ, ಎಲ್ಲ ಮುರುಗೇಶ್ ನಿರಾಣಿ 21 ಕೋಟಿ ಇನ್ನೂ ಕೊಟ್ಟೇ ಇಲ್ಲ. ಇವರಿಗೆಲ್ಲ ದೊಡ್ಡ ವಿಚಾರ ಅಲ್ಲ ಇದೆಲ್ಲ ದುಡ್ಡು. SR ಪಾಟೀಲ್ 151 ಕೋಟಿ ಕೊಟ್ಟೇ ಇಲ್ಲ. ಯಾರಿಗೆ? ರೈತರಿಗೆ, ಉತ್ತರ ಕರ್ನಾಟಕ ರೈತರು. ಕಾಮನೂರು ಶಿವಶಂಕರಪ್ಪ 222 ಕೋಟಿ ಕೊಟ್ಟೇ ಇಲ್ಲ ರೈತರಿಗೆ. ಈ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಪಾಪ? ಅನನ್ಯಮೇಗೌಡರು ಮಹಾರಾಷ್ಟ್ರಕ್ಕೆ ಹೋಗಿ ಕಬ್ಬು ಮಾರ್ತಾ ಇದ್ದಾರೆ. ಇವರನ್ನೆಲ್ಲ ಇಟ್ಕೊಂಡು ನೀವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಾ? ನಿಮ್ಮನ್ನ ಕಿಲೋ ಲೆಕ್ಕದಲ್ಲಿ ಮಾರ್ಬಿಡ್ತಾರೆ ಅವರು, ಕಿಲೋ ಲೆಕ್ಕದಲ್ಲಿ ನಿಮ್ಮನ್ನ ಮಾರ್ಬಿಡ್ತಾರೆ. ಹುಷಾರ್, ನಂಬೇಡಿ ಇವ್ರನ್ನ. ಬೇಕಾ ಒಂದು ಆಗ್ರಹ ಮಾಡಿ, ಪ್ರತ್ಯೇಕವಾಗಿ ಒಂದು ಬಜೆಟ್ ಆಗಲಿ ಅಥವಾ ಒಂದು ಕನಸುಗಳನ್ನು ನಡೆಯಲಿ ಉತ್ತರ ಕರ್ನಾಟಕ, ಏನಾದ್ರೂ ಒಂದು ದೊಡ್ಡದು ಆಗಬೇಕು ಅಂತ ಹೇಳಿ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.